ಹಾಯ್ ಹಲೋ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾವು ರೆಡಿ ಬ್ಲೌಸ್ ಹೇಗೆ ಸ್ಟಿಚ್ ಮಾಡೋದು ಹೇಳ್ಕೊಡಿ ಅಕ್ಕ ಅಂತೇಳ್ಬಿಟ್ಟು ನನಗೆ ವ್ಯೂವರ್ಸು ಕಮೆಂಟ್ ಮಾಡಿದರು. ಅವರಿಗೋಸ್ಕರ ಇದು ನೋಡಿ ರೆಡಿ ಬ್ಲೌಸು. ಇದು ಆನ್ಲೈನಲ್ಲಿ ಬುಕ್ ಮಾಡಿ ತಗೊಳ್ತಾರೆ, ಅಂಗಡಿಯಲ್ಲೂ ಸಿಗುತ್ತೆ. ಇದಕ್ಕೆ ಮೇನ್ ಪ್ರಾಬ್ಲಮ್ ಅಂದರೆ ಬಟ್ಟೆ ಸಾಲೋದಿಲ್ಲ. ಅದಕ್ಕೆ ಮ್ಯಾಚಿಂಗ್ ಅವರು ರಾ ಸಿಲ್ಕ್ ಬಟ್ಟೆ ತಂದು ಕೊಟ್ಟಿದ್ದಾರೆ. ಮ್ಯಾಚಿಂಗ್ ಸಿಕ್ಕರೆ ಪರವಾಗಿಲ್ಲ, ಸಿಗದೇ ಇದ್ದರೆ ಮಾತ್ರ ತುಂಬ ಕಷ್ಟ ಆಗುತ್ತೆ ಸ್ಟಿಚ್ ಮಾಡೋರಿಗೆ. ಇದು ತುಂಬಾ ಬಟ್ಟೆ ಕಡಿಮೆ ಕೊಟ್ಟಿರ್ತಾರೆ, ಅಂದರೆ ಕರೆಕ್ಟಾಗಿ ಐಡಿಯಾದಿಂದ ಡಿಸೈನನ್ನು ಹಾಕಿರೋದಿಲ್ಲ, ಹೆಂಗಾತ ಹಂಗೆ ಹಾಕಿರ್ತಾರೆ, ಹಾಗಾಗಿ ಸಾಕಾಗೋದಿಲ್ಲ. ಈ ರೀತಿ ಫಸ್ಟ್ ನೀವು ಮಾರ್ಕ್ ಮಾಡಿಕೊಂಡು ನೀಟಾಗಿ ನೋಡಿಕೊಂಡು ಸ್ಟಿಚ್ ಮಾಡಬೇಕು. ಲೈನಿಂಗ್ ನೀವು ಹಾರ್ಮೋನ್ ಶೇಪು ತೆಗೆದಕ್ಕೇನು ಹೋಗಬೇಡಿ, ಹಾಗೆಯೇ ಎದೆ ಸುತ್ತಳತೆ ಮತ್ತು ಸ್ವಲ್ಪ ಹಾಗೆಯೇ ಮಾರ್ಕ್ ಮಾಡಿಕೊಂಡು ಈ ರೀತಿ ಮಾಡ್ಬೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನೀವು ಈ ರೀತಿ ರೆಡಿ ಬ್ಲೌಸು ಸ್ಟಿಚ್ ಮಾಡೋದನ್ನು ನೋಡ್ತಾ ಕೆಲವೊಂದು ಮೋಟಿವೇಶನ್ ವಿಡಿಯೋನು ಸಹಿತ, ಅಂದರೆ ಆಡಿಯೋ ಅಂದರೆ ಹೇಳ್ತೀನಿ ನಾನು. ಏನಂದರೆ ನಾವು 2026ಕ್ಕೆ ಯಾವ ರೀತಿ ಎಲ್ಲ ಚೇಂಜ್ ಆಗಬೇಕು, ನಮ್ಮ ಟೈಲರಿಂಗ್ ಕೆಲಸನ ನಾವು ಯಾವ ರೀತಿ ಚೇಂಜ್ ಮಾಡ್ಕೊಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ನಾನು ತುಂಬ ದಿವಸ ಆಗಿತ್ತು ವೀಡಿಯೋಸ್ ಹಾಕ್ತೇನೆ. ಅದೇನಾಗಿದೆ ಅಂತಂದರೆ ನಾವು ಸ್ವಲ್ಪ ಮನೆ ಬೇರೆ ಹುಡುಕ್ತಾ ಇದ್ದೀವಿ, ಮನೆ ಚೇಂಜ್ ಮಾಡ್ತಾ ಇದ್ದೀವಿ. ಅಂದರೆ ನಾವು ಬೇರೆ ಊರಿಗೇ ಹೋಗ್ತಾ ಇದ್ದೀವಿ. ಆದ್ದರಿಂದ ನನಗೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಆ ಟೆನ್ಷನಲ್ಲಿ. ಇನ್ನು ಮುಂದೆ ರೆಗ್ಯುಲರಾಗಿ ವೀಡಿಯೋ ಹಾಕ್ತೀನಿ. ನಾವು ಮನೆ ಚೇಂಜ್ ಮಾಡುವಾಗ ಒಂದೆರಡು ದಿನ ವೀಡಿಯೋ ಬರೋದಿಲ್ಲ. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾವ ಊರಿಗೆ ಹೋಗ್ತೀವಿ, ಎಲ್ಲಿಗೆ ಹೋಗ್ತೀವಿ ಅಂತ ನಾನು ನನ್ನ ರೇವತಿ ಕನ್ನಡ ವ್ಲಾಗ್ ಚಾನಲಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ. ಹಾಗೆಯೇ 2026ನೇ ಅದು ಬರ್ತಾ ಇದೆ, ಹೊಸ ವರ್ಷ. ಅದಕ್ಕೆ ನಾವು ಟೈಲರಿಂಗ್ ಕೆಲಸದಲ್ಲಿ ಕೆಲವೊಂದು ಚೇಂಜಸ್ಗಳನ್ನು ಮಾಡ್ಕೊಬೇಕು. ಯಾಕಂದರೆ ನಾವು ಚೇಂಜಸ್ ಮಾಡ್ಕೊಂಡಿಲ್ಲ ಅಂದರೆ ನಾವು ಹಾಗೆ ನಿಂತ ನೀರಿನ ಥರ ಆಗಿಬಿಡ್ತೀವಿ. ಯಾಕಂದರೆ ಕೆಲವೊಂದು ಸರಿ ನಾವು ಎಷ್ಟೋ ವರ್ಷದಿಂದ ಬಟ್ಟೆನ ಹೊಲಿತಿರ್ತೀವಿ, ಆದರೆ ಇಂಪ್ರೂವ್ಮೆಂಟ್ ಅನ್ನೋದೇ ಇರೋದಿಲ್ಲ. ಅದು ಯಾಕೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ನೀವು ಬರುವಂತಹ ಹೊಸ ವರ್ಷದಿಂದ ನೀವು ಯಾವ ರೀತಿ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಟೈಲರಿಂಗಲ್ಲಿ ಅಂತ ಹೇಳ್ತೀನಿ. ನಿಮಗೆ ಟೈಲರ್ ಆಗಿದ್ದರೂ ಓಕೆ, ಅಥವಾ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ರು ಸಹಿತ ಕೆಲವೊಂದು ಟಿಪ್ಸ್ಗಳು ನಿಮಗೆ ಯೂಸ್ ಆಗ್ಬೋದು. ಮೊದಲನೇದಾಗಿ ನಾನು ಬೇರೆ ಊರಲ್ಲಿ ಮನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು ಒಂದು ಕಾರಣಕ್ಕೆ. ಏನಂದರೆ ನಾವು ಹುಟ್ಟಿರೋದು ಬೆಳೆದಿರೋದು ಎಲ್ಲ ಇದೇ ಊರಲ್ಲಿ ಆಗಿರೋದ್ರಿಂದ ತುಂಬ ಪರಿಚಯಸ್ಥರು ಬಟ್ಟೆನ ಹೊಲಿಸ್ತಾ ಇರೋದ್ರಿಂದ ನಮಗೆ ನಮ್ಮ ರೇಟನ್ನು ನಾವು ಇಲ್ಲಿ ತಗೊಳಕ್ಕಾಗ್ತಿಲ್ಲ ಒಂದು. ಹಾಗೆಯೇ ಬಟ್ಟೆ ಕಸ್ಟಮರ್ ಬಟ್ಟೆ ಇಸ್ಕೊಂಡು ಹೋಗುವಾಗ ಅಮೌಂಟ್ ಕೊಟ್ಟು ಹೋಗಲ್ಲ, ಆಮೇಲೆ ತುಂಬ ಕಿರಿಕಿರಿ ಮಾಡ್ತಾರೆ. ಆದ್ದರಿಂದ ನಾವು ಇರೋಂಥ ಮನೇಲೂ ಸ್ವಲ್ಪ ಮನೆ ಖಾಲಿ ಮಾಡಬೇಕಾಗಿದೆ. ಅಂದರೆ ಸ್ವಲ್ಪ ಇಲ್ಲಿ ಅವರು ಏನೋ ಚೇಂಜಸ್ ಮಾಡ್ತಾರೆ. ಹಾಗಾಗಿ ನಾನು ನನ್ನ ಇನ್ನೊಂದು ಚಾನಲಲ್ಲಿ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಮತ್ತು ಈಗ ನಾನು ಏನು ಅಂತಂದರೆ, ನೀವು ಇದೇ ರೀತಿ ನನ್ನ ರೀತಿಯೇ ತುಂಬ ವರ್ಷದಿಂದ ಒಂದೇ ಜಾಗದಲ್ಲಿ ಬಟ್ಟೆ ಹೊಲಿತಿರ್ತೀರ ಅಂದರೆ ಕಸ್ಟಮರ್ ಈ ರೀತಿ ಎಲ್ಲ ಮಾಡ್ತಾರೆ. ಅಂದರೆ ದುಡ್ಡು ಕೊಟ್ಟು ಕೊಡೋದು ಲೇಟ್ ಮಾಡ್ತಾರೆ, ಹಾಗೆ ಚೌಕಾಸಿ ತುಂಬ ಮಾಡ್ತಾರೆ. ಅದೇ ನಾವು ಗೊತ್ತಿಲ್ಲದೆ ಇರೋವಂಥ ಊರಲ್ಲಿ ನಾವು ಬಿಸ್ನೆಸ್ಸನ್ನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಬೋದು, ಕಸ್ಟಮರ್ ಪರಿಚಯ ಆಗೋರ್ಗೂ ಅಷ್ಟೇ. ಆದರೆ ನೀವು ಯಾವುದೇ ಊರಲ್ಲಿ ಕೆಲಸ ಮಾಡಿ, ನೀವು ಮಾತ್ರ ಪರ್ಫೆಕ್ಟಾಗಿ ಕೆಲಸನ ಫಸ್ಟು ಮಾಡಬೇಕು. ಆಗ ನಿಮಗೆ ತಾನಾಗೇ ಜನ ಬರ್ತಾರೆ. ಮತ್ತು ನಾನು ಯಾವ ಊರಿಗೆ ಹೋಗ್ತೀನಿ, ಯಾವ ಊರಲ್ಲಿ ಶಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ. ಹೋಗ್ತಾ ನನ್ನ ಫಾಲೋವರ್ಸಿಗೆ ವ್ಯೂವರ್ಸಿಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು 2026ಕ್ಕೆ ಏನೆಲ್ಲ ಚೇಂಜಸ್ ಮಾಡ್ಕೊಬೇಕು ಅಂದರೆ, ಫಸ್ಟ್ನೇದಾಗಿ ನೀವು ಜನವರಿ 1ಕ್ಕೆ ಒಂದು ಬುಕ್ಕನ್ನು ಇಡಿ. ಡೈಲಿ ನೀವು ಎಷ್ಟು ಖರ್ಚು ಮಾಡ್ತೀರಾ, ಎಷ್ಟು ಅರ್ನಿಂಗ್ಸ್ ಮಾಡ್ತೀರಾ ಅನ್ನೋದನ್ನು ಬರೆದಿಡಿ. ನೆಕ್ಸ್ಟು ನೀವು ತಿಂಗಳಿಗೆ ಒಂದು ಸಲ ನೀವು ಹೊಲಿದಿರೋ ದುಡ್ಡನ್ನು ತೆಗೆಯೋ ಥರ ಒಂದು ಬಾಕ್ಸು ಅಥವಾ ಡಬ್ಬಿ ಈ ರೀತಿ ಏನಾದರೂ ತೊಗೊಂಬನ್ನಿ. ಯಾಕಂದರೆ ನಾವು ತಿಂಗಳಿಗೆ ಒಂದು ಸತಿ ಕೆಲಸ ಮಾಡಿದ ಅಮೌಂಟನ್ನು ತೆಗೆಯೋದ್ರಿಂದ ನಾವು ಎಷ್ಟು ದುಡ್ದಿದ್ದೀವಿ, ಎಷ್ಟು ಅರ್ನಿಂಗ್ಸ್ ಆಗ್ತಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಹಾಗೆ ಖರ್ಚು ಸಹಿತ ನೀವು ಈ ತಿಂಗಳಲ್ಲಿ ದುಡ್ದಿರೋ ಅಂಥ ದುಡ್ಡನ್ನು ಇಟ್ಕೊಂಡಿರ್ತೀರಲ್ಲ, ಎಷ್ಟು ಅಮೌಂಟು ಅಂತ ಲೆಕ್ಕ ಮಾಡಿ ನಿಮಗೆ ಖರ್ಚು ಸಹಿತ ಗೊತ್ತಾಗುತ್ತೆ. ನಾನು ಇಷ್ಟೇ ಖರ್ಚು ಮಾಡಬೇಕು, ನಾನು ಇಷ್ಟೇ ಕೆಲಸ ಮಾಡಬೇಕು ಅನ್ನೋದು ಸಹಿತ ಗೊತ್ತಾಗುತ್ತೆ. ಫ್ರೆಂಡ್ಸ್, ಈಗ ನಾವು ಇರೋವಂಥ ಊರಲ್ಲಿ ತುಂಬ ಜನ ಟೈಲರ್ಸ್ ಆಗಿದ್ದಾರೆ. ಆದ್ದರಿಂದ ನಾನು ಬೇರೆ ಕಡೆ ಟೈಲರಿಂಗ್ ಮಾಡೋದಕ್ಕೆ ಮನೆ ಮತ್ತು ಟೈಲರಿಂಗ್ ಎಲ್ಲದೂ ಬೇರೆ ಊರಲ್ಲಿ ಮಾಡ್ತಾ ಇದ್ದೀನಿ. ಹಾಗೆ ನನ್ನ 2026ಕ್ಕೆ ಈ ರೀತಿ ಚೇಂಜಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು 25 ಕಿಲೋಮೀಟ್ರು ದೂರದಲ್ಲಿ ಹೋಗೋಣ ಅಂದ್ಬಿಟ್ಟು ಆಗ ನೋಡಬೇಕು ಚೇಂಜಸ್ಸು. ಯಾಕಂದರೆ ನಾವು ಗೊತ್ತಿರೋಂಥ ಊರಲ್ಲೇ, ನಾವು ಹುಟ್ಟಿರೋ ಅಂಥ ಊರಲ್ಲೇ ನಮಗೆ ಸ್ವಲ್ಪನೂ ನಮ್ಮ ಕೆಲಸಕ್ಕೂ ಮರ್ಯಾದೆ ಇರೋದಿಲ್ಲ, ನಮಗೂ ಇರೋದಿಲ್ಲ. ಆದ್ದರಿಂದ ನನಗೆ ಜನ ಪರಿಚಯ ಇಲ್ದಿರೋ ಅಂಥ
ಊರಲ್ಲಿ ಬಟ್ಟೆ ಸ್ಟಿಚ್ ಮಾಡಬೇಕು ಅಂತ ಹೇಳಿ 2026ಕ್ಕೆ ಅಂದ್ಕೊಂಡಿದ್ದೀನಿ. ಮತ್ತು ನಾನೀಗ ಏನು ಮಾಡ್ತೀನಿ ಅಂತಂದರೆ, ನಾನು ಎಲ್ಲಿ ಬಟ್ಟೆ ಹೊಲಿತೀನೋ ಅಲ್ಲಿ ಫಸ್ಟು ನಾನು ಬೋರ್ಡ್ ಹಾಕ್ತೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಹಾಗೆ ಯೂಟ್ಯೂಬ್ ಎಲ್ಲದರಲ್ಲೂ ನಾನು ಎಲ್ಲಿ ಬಟ್ಟೆ ಹೊಲಿತೀನಿ ಅನ್ನೋದು ಸಹಿತ ಹೇಳ್ತೀನಿ. ಈಗೆಲ್ಲ ಮೊದಲಿನ ಥರ ನಾವು ತುಂಬ ಕಷ್ಟಪಡಬೇಕಾಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಎಲ್ಲಿದ್ದೀವಿ, ನಮ್ಮ ಅಡ್ರೆಸ್ ಎಲ್ಲ ಪ್ರತಿಯೊಂದು ಕೊಟ್ಟರೆ ಅಲ್ಲಿಗೆ ನಮ್ಮನ್ನು ಕಸ್ಟಮರ್ ಹುಡ್ಕೊಂಬರ್ತಾರೆ. ಒಂದು 2 ತಿಂಗಳು ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಕರೆಕ್ಟ್ ಆಗುತ್ತೆ. ಮತ್ತು 2026ಕ್ಕೆ ನಾವು ಇನ್ನೂ ಏನು ಚೇಂಜ್ ಮಾಡ್ಕೋಬೇಕು ಅಂದರೆ ಟೈಮಿಂಗ್ಸ್ ಅನ್ನೋದನ್ನು ಕರೆಕ್ಟಾಗಿ ಚೇಂಜ್ ಮಾಡ್ಕೋಬೇಕು. ಟೈಮಿಂಗ್ಸ್ ಇಲ್ಲದೇ ನಾವು ಯಾವುದೇ ಕೆಲಸನ ಮಾಡೋದಕ್ಕೆ ಹೋದ್ರೂ ಸಹಿತ ಅದು ಸಕ್ಸಸ್ ಆಗಲ್ಲ. ನಾವು ಯಾವತ್ತು ಟೈಮಿಗೆ ಬೆಲೆ ಕೊಡ್ತೀವೋ ದುಡ್ಡು ತಾನಾಗೆ ಬರುತ್ತೆ. ಟೈಮು ನಾವು ಬೆಲೆ ಕೊಡಲ್ವೋ ಆಗ ದುಡ್ಡು ಸಹ ಬರಲ್ಲ. ನಾವು ಹೇಗೆ 1 ರೂಪಾಯಿಗೂ ಖರ್ಚಾದವಾಗ ಯೋಚನೆ ಮಾಡ್ತೀವೋ, ಅಂದರೆ 1 ರೂಪಾಯಿ ನಾವು 1 ಕೋಟಿಗೆ 1 ರೂಪಾಯಿ ಇದ್ರೇ 1 ಕೋಟಿ ಅನ್ಸ್ಕೊಳ್ಳೋದು. ಅದರಿಂದ ನಾವು ಟೈಮೂ ಅಷ್ಟೇ 1 ನಿಮಿಷಕ್ಕೂ ಅಷ್ಟೊಂದು ವ್ಯಾಲ್ಯೂ ಕೊಡಬೇಕು. ಯಾರು ಟೈಮಿಗೆ ತುಂಬ ವ್ಯಾಲ್ಯೂ ಕೊಡ್ತಾರೋ ಅವರು ಜೀವನದಲ್ಲಿ ಗೆಲ್ತಾರೆ ಅಂತಲೇ ಹೇಳ್ಬೋದು. ಆದ್ದರಿಂದ ನಾವು ಸಮಯ ಅನ್ನೋದಕ್ಕೆ ತುಂಬ ವ್ಯಾಲ್ಯೂ ಕೊಡಬೇಕು. ನೀವು ಒಂದು ಸಮಯದಲ್ಲಿ 5 ನಿಮಿಷ ಟೈಮಲ್ಲಿ ಏನು ಕೆಲಸ ಮಾಡ್ತೀರಾ ಅದು ಯೂಸ್ ಆಗುವಂಥ ಒಳ್ಳೆಯ ಕೆಲಸ ಆಗಿದ್ದರೆ, ಅಂದರೆ ಅದರಿಂದ ನಿಮಗೆ ಅರ್ನಿಂಗ್ಸ್ ಬರ್ತಾಯಿದ್ರೆ ಅಥವಾ ಅದರಿಂದ ಏನೋ ಒಂದು ಒಳ್ಳೇದಾಗ್ತಾ ಇದ್ದರೆ ನೀವು ಆ ಟೈಮು ಸಾರ್ಥಕತೆ ಪಡೆಯುತ್ತೆ. ಅದು ಬಿಟ್ಟು ನೀವು ಬೇಡದೇ ಇರೋ ವಿಚಾರಗಳು ಬೇಡದೇ ಇರೋರ ಬಗ್ಗೆ ನೀವು ಮಾತಾಡ್ಕೊತ ಕೂತಾಗ ಆ 5 ನಿಮಿಷ ಅಲ್ವಾ 50 ನಿಮಿಷನೂ ವೇಸ್ಟ್ ಆಗುತ್ತೆ. ಆದ್ದರಿಂದ ನಾನು ಟೈಮಿಗೆ ತುಂಬ ವ್ಯಾಲ್ಯೂ ಕೊಡ್ತೀನಿ. ಹಾಗಾಗಿ ನಾನು ಈಗ ನನಗೆ ಪರಿಚಯ ಇಲ್ಲ ಅಂತ ಏನಿಲ್ಲ, ಇದ್ದಾರೆ, ಅಂದರೆ ತುಂಬಾ ಹತ್ತಿರ ಪರಿಚಯ ಇಲ್ಲದೆ ಇರೋವಂತಹ ಜಾಗದಲ್ಲಿ ಟೈಲರಿಂಗ್ ಮಾಡಬೇಕು ಅಂತ ಹೊರಟಿದ್ದೀನಿ. ಇದು ನನ್ನ 2026ನೇ ಚೇಂಜಸ್ ಅಂತಲೇ ಹೇಳ್ಬೋದು. ಹಾಗೆಯೇ ನಾವೀಗ ಹೊಸ ಜಾಗಕ್ಕೆ ಹೋಗಿ ಟೈಲರಿಂಗ್ ಶಾಪ್ ಮಾಡ್ತಾ ಇದ್ದೀನಿ ಅಂದಮೇಲೆ ನಾನು ಕಡಿಮೆ ರೇಟನ್ನೇ ಹೇಳಿ ಕಡಿಮೆ ರೇಟಿಗೆ ಫಿಕ್ಸ್ ಆಗಲ್ಲ. ನಾನು ಯಾವ ಪ್ಯಾಟ್ರನ್ ಬೇಕಾದರೂ ಸ್ಟಿಚ್ ಮಾಡಿಕೊಡ್ತೀನಿ. ನಾವು ಸ್ವಲ್ಪ ಈಗ ಹೇಗಂತಂದರೆ ಈಗೀಗ ಕಲಿತಿದ್ದಾರೆ ಅನ್ನೋರು ಕಡಿಮೆ ತೊಗೊಂಡ್ರು ನಡೆಯುತ್ತೆ. ಅದೇ ನಾವು ಕಲ್ತಿರೋರು ಸ್ಟಿಚ್ ಮಾಡ್ತೀವಿ ಅಂದಾಗ ನಮಗೆ ಕಸ್ಟಮರ್ ಬೇಕು ಅಂತ ತೀರಾ ಕಡಿಮೆಗೂ ಹೇಳಿದ್ರೆ ಅದಕ್ಕೆ ಫಿಕ್ಸ್ ಆಗಿಬಿಡ್ತಾರೆ ಕಸ್ಟಮರು. ಆದ್ದರಿಂದ ನಾನು ಹೇಳ್ತೀನಿ, ಫಸ್ಟ್ ಒಂದು ಬ್ಲೌಸು ನೀವು ಟ್ರಯಲ್ ನೋಡೋದಕ್ಕೆ ಹೊಲಿದು ಕೊಡ್ತೀನಿ. ಅದಕ್ಕೆ ನೀವು ಸ್ವಲ್ಪ ಅಮೌಂಟು 50 ರೂಪಾಯಿ ಹಿಂಗೆ ಕಡಿಮೆ ಕೊಡಿ. ಆದರೆ 2ನೇ ಬ್ಲೌಸಿಂದ ನೀವು ನಾನು ಹೇಳ್ದಿರೋ ರೇಟನ್ನೇ ಕೊಡಬೇಕು ಅಂತ ಹೇಳ್ತೀನಿ. ಈಗಂತೂ ಟೈಲರಿಂಗಿಗೆ ತುಂಬ ಡಿಮ್ಯಾಂಡ್ ಇದೆ. ತುಂಬ ಚೆನ್ನಾಗಿ ಹೊಲಿತಾರೆ ಅಂದರೆ ಅವರು ಯಾವ ಮೂಲೆಯಲ್ಲಿದ್ದರೂ ಹುಡ್ಕೊಂಡು ಬರ್ತಾರೆ. ಆದ್ದರಿಂದ ನಾನು 2026ಕ್ಕೆ ತುಂಬ ಹೇಗಂತಂದರೆ ಒಂದು ಶಾರ್ಪಾಗಿ ಬುದ್ಧಿವಂತಿಕೆಯಿಂದ ಟೈಲರಿಂಗಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದೀನಿ. ಯಾಕಂದರೆ ನಾವು ದಿನದ 24 ಗಂಟೆ ಮಾಡಿರೋ ಕೆಲಸ ದುಡ್ಡಿಗೆ ಹೋಲಿಸಿದ್ರೆ ಮತ್ತು ನಾವು ತುಂಬ ಕಡಿಮೆ ಟೈಮಲ್ಲಿ ಮಾಡಿ ಬುದ್ಧಿವಂತಿಕೆಯಿಂದ ಮಾಡಿದ ಕೆಲಸನೂ ನೋಡಿದ್ರೆ, ನಾವು ಕಡಿಮೆ ಟೈಮಲ್ಲಿ ಬುದ್ಧಿವಂತಿಕೆಯಿಂದ ಮಾಡಿದ್ದ ಟೈಮಲ್ಲೇ ದುಡ್ಡು ನಾವು ಜಾಸ್ತಿ ಸಂಪಾದನೆ ಮಾಡಿರ್ತೀವಿ. ಮತ್ತು ಬೇರೆ ಬೇರೆ ಪ್ಯಾಟ್ರನ್ ಬಟ್ಟೆಗಳನ್ನು ಸ್ಟಿಚ್ ಮಾಡೋದು ಆ ರೀತಿ ಮಾಡಬೇಕು ನಾವು ಹೊಸ ಜಾಗಕ್ಕೆ ಹೋಗಿದ್ದೀವಿ ಅಂದಾಗ. ಆದ್ದರಿಂದ ನಾ ಹೇಳೋದು, ಈಗ ನಾವು ಹೊಸ ಪ್ಯಾಟ್ರನ್ ಎಲ್ಲ ಕಲಿಬೇಕು ಅಂತಂದರೆ ಕ್ಲಾಸಿಗೆ ಹೋಗಬೇಕು ಅಂತಿಲ್ಲ. ಈಗೆಲ್ಲ ಹೇಗಂದರೆ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು ನಮಗೆ ಕಲಿಕೆಗೆ ಒಳ್ಳೆಯ ಒಂದು ಅವಕಾಶ ಅಂತಲೇ ಹೇಳ್ಬೋದು. ಹಾಗಾಗಿ ನಾ ಹೇಳೋದು, ನಾವೀಗ ಬೇರೆ ಊರಿಗೆ ಹೋಗ್ತೀವಿ ಅಂಥೇಳಿ ಬೇಜಾರಿದ್ದರೂ ಸಹಿತ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮಲ್ಲಿ ನಾವು ಹೋಗಲೇಬೇಕಾಗತ್ತೆ. ನಾನು ಯಾವ ಊರಿಗೆ ಹೋಗ್ತೀನಿ, ಎಲ್ಲಿ ಮನೆ ಮಾಡ್ತೀನಿ, ಎಲ್ಲಿ ಶಾಪ್ ಮಾಡ್ತೀನಿ ಅಂತ ಎಲ್ಲ ಡೀಟೇಲ್ಸು ನಾನು ಕೊಡ್ತೀನಿ. ಆ ಊರು ಹೆಸರು ಸಹ ಹೇಳ್ತೀನಿ. ನಮ್ಮ ರೇವತಿ ಕನ್ನಡ ಲಾಗಲ್ಲಿ ಬರುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತೆ ಫ್ರೆಂಡ್ಸ್, ವೆಯ್ಟ್ ಮಾಡ್ತಾ ಇರಿ. ಯಾಕಂದರೆ ನನಗೆ ಯಾವ ಮನೆ ಅಂತ ಇನ್ನೂ ಫಿಕ್ಸ್ ಆಗಿಲ್ಲ, ಯಾವ ಊರು ಎಲ್ಲಿ ಅನ್ನೋದಾಗಿದೆ. ಮನೆ ಇನ್ನೂ ಫಿಕ್ಸ್ ಆಗಿಲ್ಲ, ಸರ್ಚ್ ಮಾಡ್ತಾ ಇದ್ದೀವಿ. ಆದ್ದರಿಂದ ಹಾಗೆಯೇ ವೀಡಿಯೋಸ್ಗಳು ಮಾಡ್ತಾ ಇರ್ತೀನಿ. ಹಾಗೆ ಒಳ್ಳೊಳ್ಳೆ ಕಟ್ಟಿಂಗು ಸ್ಟಿಚಿಂಗು ವೀಡಿಯೋಸನ್ನು ಹಾಕ್ತಾ ಇರ್ತೀನಿ. ನೀವೆಲ್ಲ ನೋಡಿಬಿಟ್ಟು ನನ್ನ ವೀಡಿಯೋಸಿಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಫ್ರೆಂಡ್ಸ್, 2026ಕ್ಕೆ ನೀವು ನಿಮ್ಮಲ್ಲಿ ಏನು ಬದಲಾವಣೆ ಮಾಡ್ಕೊಬೇಕು ಅಂತಂದರೆ, ಬಟ್ಟೆ ಕೊಡೋಕ್ಕೆ ಕಸ್ಟಮರ್ ಬಂದಾಗ ನಾವು ಬಟ್ಟೆ ವಿಷಯ ಅಷ್ಟೇ ಮಾತಾಡಿ, ಹಾಗೆ ಬಟ್ಟೆ ಬಗ್ಗೆ ನಾವು ಏನಿದೆ ಚರ್ಚೆ ಅಷ್ಟನ್ನೇ ಮಾತಾಡಿ ಅವ್ರನ್ನ ಕಳಿಸೋದು ಒಳ್ಳೆಯದು. ಯಾಕಂದರೆ ತುಂಬ ಸಲ ನಾನು ನೋಡಿದ್ದೀನಿ, ಕಸ್ಟಮರ್ ಬಂದಾಗ ತುಂಬ ಪ್ರೀತಿ ತೋರಿಸಿ ನಮ್ಮ ಮನೆಯವ್ರ ಥರನೇ ಹಚ್ಕೊಂಡ್ಬಿಡ್ತೀವಿ. ಆದರೆ ಅವರು ಕೊನೆಗೆ ದುಡ್ಡು ಕೊಡುವಾಗ ತುಂಬ ಹತ್ತಿರ ಆದರೆ ನಮಗೆ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ. ಅದನ್ನು ಸಹಿತ ನೋಡ್ಕೊಳ್ಳಿ. ಯಾರೆಲ್ಲ ಈ ತಪ್ಪನ್ನ ಮಾಡ್ತಾ ಇದ್ದೀರಾ, ಯಾರಾದರೂ ಬಟ್ಟೆ ಹೊಲ್ಸೋಕ್ಕೆ ಬಂದವ್ರನ್ನೆಲ್ಲರೂ ಫ್ರೆಂಡ್ ಮಾಡಿಕೊಂಡು ಕಡಿಮೆ ಅಮೌಂಟನ್ನು ನೀವು ಇಸ್ಕೊಳ್ತಿದ್ದೀರಾ ಅಂದರೆ ಅದನ್ನು ಕಡಿಮೆ ಮಾಡಿ. ಹೇಗಂದರೆ ನಾವೀಗ ಕೆಲಸ ಮಾಡಿರೋದು ಲೆಕ್ಕ ವ್ಯವಹಾರ ಲೆಕ್ಕನೇ. ಯಾಕಂದರೆ ಬೇರೆ ವಿಚಾರ ತಿನ್ನೋದು ಉಣ್ಣೋದು
ಮಾತಾಡೋದು ಆ ವಿಚಾರಗಳು ಪರವಾಗಿಲ್ಲ. ನಾವೀಗ ಕೆಲಸ ಮಾಡ್ತಿದ್ದೀವಿ ಅಂದಾಗ 350 ರೂಪಾಯಿ ಒಂದು ಬ್ಲೌಸಿಗಾಗಿದ್ದರೆ 350 ಕೊಡಬೇಕು ಅವರು. 400 ರೂಪಾಯಿ 450 ರೂಪಾಯಿ ಆದರೆ ಅಷ್ಟೇ ಕೊಡಬೇಕು. ನೀವು ಮಾಡಿರೋ ಕೆಲಸ ಹಾಗೆ ನಿಮ್ಮ ಫ್ರೆಂಡ್ಶಿಪ್ಪು ಬೇರೆ ಬೇರೆ ಆಗುತ್ತೆ. ಹಾಗಾಗಿ ನಾವು ಹೇಳ್ತೀವಿ, ಯಾರೇ ನಿಮ್ಮ ಟೈಲರಿಂಗ್ ಬಟ್ಟೆ ಹೊಲ್ಸೋಕ್ಕೆ ಬಂದ್ರೂ ಫ್ರೆಂಡ್ಶಿಪ್ ಅನ್ನೋದು ಸ್ವಲ್ಪ ಲಿಮಿಟಲ್ಲೇ ಇರಲಿ ಅಂತ ಹೇಳ್ತೀನಿ. ಎಷ್ಟೋ ಸಲ ನನಗೂ ಹಾಗೆ ಆಗಿದೆ. ಬಟ್ಟೆ ಹೊಲ್ಸೋಕ್ಕೆ ಬಂದಂಥವ್ರ ಹತ್ರ ಚೆನ್ನಾಗಿ ಮಾತಾಡಿ ತುಂಬ ಕ್ಲೋಸ್ ಆಗಿಬಿಡ್ತಿದ್ದೆ. ಆನಂತರ ಅವರು ದುಡ್ಡು ಕೊಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದಾಗ ತುಂಬ ಬೇಜಾರಾಗ್ತಿತ್ತು. ನಾವು ಎಷ್ಟು ಹಚ್ಕೊಂಡ್ಬಿಟ್ವಿ, ಅವ್ರಿಗೆ ಎಷ್ಟೆಲ್ಲ ಚೆನ್ನಾಗಿ ಬಟ್ಟೆ ಹೊಲ್ಕೊಟ್ಟಿದ್ವಿ, ಅವರು ಈ ಥರ ಮೋಸ ಮಾಡಿಬಿಟ್ರಲ್ವಾ ಅಂತ ಹೇಳಿ ನಮಗೆ ಅನಿಸುತ್ತೆ. ಹಾಗೆ ನಾವು ಅಷ್ಟು ಒಳ್ಳೆಯವರಾಗಿದ್ದು ತಪ್ಪಾ ಅಂತಲೂ ಅನಿಸುತ್ತೆ. ಹಾಗೆಯೇ ಫ್ರೆಂಡ್ಸ್, 2026ಕ್ಕೆ ನೀವು ಇನ್ನೂ ಒಂದು ಚೇಂಜಸ್ ಮಾಡ್ಕೊಳ್ಳಿ. ನೀವು ಏನಾದರೂ ಒಂದು ಹೊಸ್ದಾಗಿ ಮಾಡ್ತೀರಾ ಅಂತಂದರೆ ಅದ್ರ ಬಗ್ಗೆ ಯಾರಿಗೂ ಸಹಿತ ಹೇಳೋದಕ್ಕೆ ಹೋಗಬೇಡಿ. ಯಾಕಂದರೆ ಅದು ತುಂಬಾ ಎಫೆಕ್ಟ್ ಕೊಡುತ್ತೆ. ನೀವು ಕೇಳ್ಬೋದು, ಮೇಡಮ್ ನೀವು ಹೇಳಿದ್ರಲ್ವಾ ಅಂಥೇಳಿ. ನಾನು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನಾನು ಎಲ್ಲ ಹೇಳ್ಕೊಳ್ತೀನಿ. ಆದರೆ ನನ್ನ ಹತ್ರ ಈಗ ನಮ್ಮ ಹತ್ರನೇ ಇದ್ಬಿಟ್ಟು ಕೆಲವೊಂದು ಪ್ಲ್ಯಾನ್ಗಳನ್ನು ಕೇಳಿಕೊಂಡು ನಮಗೆ ಉಲ್ಟಾ ಹೊಡಿತಾರೆ. ಹಾಗಾಗಿ ನಾನು ಸ್ವಲ್ಪ ಹೇಳೋದು ಕಮ್ಮಿನೇ. ಹಾಗಾಗಿ ನಾನು 2026ಕ್ಕೆ ಅದು ಒಂದು ಚೇಂಜಸ್ ಮಾಡ್ಕೋಬೇಕು ಅಂತ ಇದ್ದೀನಿ. ಅಂದರೆ ನಾವೇನೋ ನಮ್ಮದೊಂದು ಪ್ಲ್ಯಾನ್ ಇರುತ್ತೆ, ಅದ್ರ ಬಗ್ಗೆ ನಾವೆಲ್ಲದನ್ನು ಫಸ್ಟಿಗೆ ಹೇಳಿಕೊಂಡು ಆ ಕೆಲಸ ಆಗದೇನೂ ಇರ್ಬೋದು. ಮತ್ತು ಹಾಗೆಯೇ ಇನ್ನೊಂದು ಟಿಪ್ಸ್ ಕೊಡ್ತೀನಿ. ನೀವು ಮಾಡೋ ಕೆಲಸ ಮಾತಾಡಬೇಕು ಬಿಟ್ಟರೆ ನೀವು ಸುಮ್ಮನೆ ಮಾತಾಡಿ ಟೈಮ್ ವೇಸ್ಟನ್ನು ಮಾಡೋದಕ್ಕೆ ಹೋಗ್ಬೇಡಿ. ಮತ್ತು ಟೈಮನ್ನು ನೀವು ಕರೆಕ್ಟಾಗಿ ಬಳಸ್ಕೊಂಡು ಟೈಮ್ ಪ್ರಕಾರವಾಗಿ ಕಸ್ಟಮರಿಗೆ ಬಟ್ಟೆನ ಕೊಟ್ಕೊಂಡು ಮತ್ತು ತುಂಬ ಹೊಸ ಡಿಸೈನ್ಗಳನ್ನೆಲ್ಲ ಹೊಲಿದುಬಿಟ್ಟು ಕಸ್ಟಮರನ್ನು ಹೊಲಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತೆ. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ರೆಡಿ ಬ್ಲೌಸು ಯಾವ ರೀತಿ ಬಟ್ಟೆ ಕಡಿಮೆ ಆಗ್ತಿದೆ ಅಂಥೇಳಿ ಅವರು ಎಕ್ಸ್ಟ್ರಾ ಪೀಸನ್ನು ತಂದು ಕೊಟ್ಟಿರೋದು ಅಟ್ಯಾಚ್ ಮಾಡ್ತಾ ಇದ್ದಾಳೆ. ತುಂಬಾ ಕಷ್ಟ. ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಸ್ಟಿಚ್ ಮಾಡೋರಿಗೆ ಗೊತ್ತು ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು. ಇದು ರಾ ಸಿಲ್ಕ್ ಎಕ್ಸ್ಟ್ರಾ ಪೀಸನ್ನು ಒಂದು ತಂದುಬಿಟ್ಟು ಅಟ್ಯಾಚ್ ಮಾಡ್ತಾ ಇರೋದು. ತುಂಬಾ ಕಡಿಮೆ ಬರುತ್ತೆ. ಅಂದರೆ ಡಿಸೈನ್ಗಳು ಒಂದು ಐಡಿಯಾ ಇಲ್ಲದೇ ಹಾಕಿಟ್ಬಿಡ್ತಾರೆ. ಹಾಗಾಗಿ ಅಂಗಡಿಯವರು ತಗೊಳ್ಳಿ 1 ಮೀಟ್ರ್ ಇರುತ್ತೆ ಅಂತ ಹೇಳ್ತಾರೆ, ಆದರೆ ತಂದು ಹೊಲಿಯುವಾಗಲೇ ಅದರ ಕಷ್ಟ ನಮಗೆ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಕಟ್ ಪೀಸನ್ನು ಕೊಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಫ್ರೆಂಡ್ಸ್, ಇನ್ನೂ ಸಹಿತ ಕೆಲವೊಂದು ಚೇಂಜಸ್ಗಳನ್ನು ನೀವು ಮಾಡ್ಕೊಳ್ಳಿ. ಯಾಕಂದರೆ ಕಸ್ಟಮರ್ಗೆ ನೀವು ಬಟ್ಟೆ ಕೊಟ್ಟು ತಗೊಂಡು ಹೋಗುವಾಗಲೇ ಆದಷ್ಟು ಅಮೌಂಟನ್ನು ಇಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಬಟ್ಟೆನ ನೀವು ಕಸ್ಟಮರ್ಗೆ ಕೊಟ್ರಿ ಅಂದಮೇಲೆ ಅವರು ಇಲ್ಲದೇ ಇರೋದಂಥದ್ದೆಲ್ಲ ಕಿರಿಕ್ ಮಾಡಿ ಬಟ್ಟೆ ದುಡ್ಡನ್ನು ಕೊಡ್ದೂ ಇರ್ಬೋದು. ನನಗೂ 2025ಕ್ಕೆ ಆ ರೀತಿ ತುಂಬ ಆಗಿದೆ. ಆದ್ದರಿಂದ ಈ ವರ್ಷ ನಾನು ಅಂದ್ಕೊಂಡಿರೋದು, ಯಾರೇ ಬಟ್ಟೆ ಹೊಲಿಸಿರಲಿ, ನಮ್ಮ ಹತ್ರದವರಾಗಿರಲಿ ದೂರದವರಾಗಿರಲಿ, ಫಸ್ಟು ನಾವು ಅವರಿಗೆ ಬಟ್ಟೆ ಅವ್ರ ಕೈಗೆ ಕೊಡೋಕ್ಕಿಂತ ಮುಂಚೆ ನಾವು ಅಮೌಂಟನ್ನು ಈಸ್ಕೊಂಡು ಕೊಡಬೇಕು. ಬೇಕಿದ್ದರೆ ಅವರು ನೀವು ಕೆಲಸ ಮಾಡೋ ಜಾಗದಲ್ಲೇ ಅವರು ಹಾಕಿ ನೋಡಿಬಿಟ್ಟು ಬೇಕಿದ್ದರೆ ಫಿಟ್ಟಿಂಗ್ ಸರಿ ಇಲ್ಲ ಅಂದರೆ ಬೇಕಾದರೆ ಫಿಟ್ಟಿಂಗ್ ಮಾಡಿಸ್ಕೋಬೋದು. ಆದರೆ ನೀವು ಅವ್ರ ಮನೆಗೆ ಕೊಟ್ಟು ಕಳಿಸಿದ್ಮೇಲೆ ತುಂಬ ಕಡಿಮೆ ಜನ ನಿಮಗೆ ದುಡ್ಡನ್ನು ಕೊಡೋದು. ಮನೆಗೆ ತೊಗೊಂಡು ಹೋದ್ಮೇಲೂ ಏನಾದರೂ ಸರಿ ಇಲ್ಲ ಅಂದರೆ ಒಬ್ಬೊಬ್ಬರು ದುಡ್ಡು ಕೊಡಬೇಕಾಗತ್ತೆ ಅಂತಲೇ ಚೆನ್ನಾಗಿದ್ದರೂ ಬ್ಲೌಸು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ, ಏನಾದರೂ ಹೇಳ್ತಾರೆ ಆಲ್ಟ್ರೇಷನ್ ಅಂತ ಹೇಳ್ತಾರೆ. ಅದರಿಂದ ನೀವು ಆದಷ್ಟು ಬಟ್ಟೆಗಳನ್ನು ಕೊಡೋಕ್ಕೂ ಮುಂಚೆನೇ ದುಡ್ಡನ್ನು ಇಸ್ಕೊಂಡು ನಂತರ ಬಟ್ಟೆನ ಕೊಡಿ. ಮತ್ತು ಇನ್ನೊಂದು ಚೇಂಜಸ್ ಮಾಡ್ಕೊಳ್ಳಿ, ನೀವು ಬಟ್ಟೆಗಳನ್ನು ಕಸ್ಟಮರ್ ಕೊಟ್ಟಾಗ ಸ್ವಲ್ಪ ಅಡ್ವಾನ್ಸನ್ನು ಪೇ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಅಡ್ವಾನ್ಸನ್ನು ಕೊಟ್ಟಾಗ ಅವರು ಇನ್ನು ನೀವು ಬಟ್ಟೆ ಕ್ಲಿಯರ್ ಮಾಡಿ ಕೊಡುವಾಗ ಅವರಿಗೆ ಹೆವಿ ಅನಿಸಲ್ಲ, ಆಗ ನಿಮ್ಮ ರೇಟು ಸಹಿತ ಜಾಸ್ತಿ ಅನಿಸಲ್ಲ. ನೀವು ಒಟ್ಟಿಗೆ ಬಟ್ಟೆನ ಕೊಟ್ಬಿಟ್ಟು ಒಟ್ಟಿಗೆ ಅಮೌಂಟ್ ಇಸ್ಕೊಳ್ತಿದ್ದೀರಾ ಅಂದರೆ ಕಸ್ಟಮರ್ಗೆ ಇಷ್ಟು ರೇಟಾ ಅಂತಲೂ ಅನ್ನಿಸ್ಬೋದು. ಆದ್ದರಿಂದ ಅವರಿಗೆ ಸ್ಟಾರ್ಟಿಂಗಲ್ಲಿ ಬಂದಾಗಲೇ ಅಡ್ವಾನ್ಸ್ ಪೇ ಅಂತ ಸ್ವಲ್ಪ ಇಸ್ಕೊಂಡು ನೀಟಾಗಿ ಬರೆದಿಟ್ಕೊಳ್ಳಿ. ಮತ್ತು ಇನ್ನೊಂದು, ನನಗೆ ತುಂಬ ವರ್ಷಗಳ ಹಿಂದೆ ಆ ಥರ ಆಗಿತ್ತು. ಈಗ ನಾನು ಲೆಕ್ಕದ ಬುಕ್ಕೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ, ಆ ಪ್ರಾಬ್ಲಮ್ ಇಲ್ಲ. ಏನಂತಂದರೆ ಒಬ್ಬೊಬ್ಬರು ಕಸ್ಟಮರು ಬಟ್ಟೆ ಕೊಟ್ಟ ತಕ್ಷಣ ಅಮೌಂಟ್ ಪೂರ್ತಿ ಕ್ಲಿಯರ್ ಮಾಡಿ ಬಟ್ಟೆನ ಒಯ್ತಾರೆ. ಆದರೆ ಕೆಲವು ಕಸ್ಟಮರು ಅರ್ಧ ಅಮೌಂಟ್ ಕೊಟ್ಟು ಅರ್ಧ ಅಮೌಂಟು ಬಿಟ್ಟಿರ್ತಾರೆ. ಕೆಲವು ಕಸ್ಟಮರು 3/4% ದುಡ್ಡು ಕೊಟ್ಟಿರ್ತಾರೆ, ಇನ್ನು 1/4% ದುಡ್ಡು ಬಾಕಿ ಹೇಳೋಗ್ತಾರೆ. ಅವ್ರನ್ನೆಲ್ಲ ಕರೆಕ್ಟಾಗಿ ನೀವು ಬರ್ಕೊಬೇಕು, ವಿತ್ ಅವ್ರ ಫೋನ್ ನಂಬರ್ ಜೊತೆಗೆ ನೀವು ಬರ್ಕೊಬೇಕು. ಯಾಕಂದರೆ ನಾವೊಂದು ಬ್ಲೌಸು ನಾವು ಸ್ಟಿಚ್ ಮಾಡಿದ ಮೇಲೆ ನಮಗೆ ಆ ಬ್ಲೌಸಲ್ಲಿ ನಮಗೆ 100-200 ರೂಪಾಯಿ ಅಥವಾ 300 ರೂಪಾಯಿ ಲಾಭ ಸಿಗ್ತಾ ಇರುತ್ತೆ ಅಷ್ಟೇ. ಯಾಕಂದರೆ ಲೈನಿಂಗು, ಫಾಲು, ನಾವು ಮಾಡಿರೋ ಕೆಲಸ ಎಲ್ಲ ಸೇರಿ
ನಮಗೆ ಅದೇ ನಮಗೆ ಒಂದು 200 ರೂಪೀಸ್ ಉಳಿತಾಯ ಆಗೋದು, ಅದೇ ನಮಗೆ ಕಸ್ಟಮರು ಕೊಡದೆ ಹೋಗ್ಬಿಟ್ರೆ ತುಂಬಾ ಲಾಸ್ ಆಗುತ್ತೆ. ಅದರಿಂದ ನೀವು ಏನು ಮಾಡಿ ಅಂತಂದರೆ ಫಸ್ಟು ನೀವು ಅವ್ರ ಹತ್ರ ಅಡ್ವಾನ್ಸ್ ಇಸ್ಕೊಳ್ಳಿ, ಆಮೇಲೆ ಲೆಕ್ಕ ಬರೆದಿಟ್ಕೊಳ್ಳಿ. ಅವರು ನಿಮಗೆ 50 ರೂಪಾಯಿ ಕೊಡಬೇಕಾ, ಲೆಕ್ಕ ಬರೆದಿಟ್ಕೊಳ್ಳಿ. 200 ರೂಪೀಸ್ ಕೊಡಬೇಕಾ, ಲೆಕ್ಕ ಬರೆದಿಟ್ಕೊಳ್ಳಿ. ಮತ್ತು ಇನ್ನೂ ಒಂದು ಆಗಿದೆ ನನಗೆ, ಹೇಗಂದರೆ ನಾನು ಕೊಡೋದು 50 ರೂಪಾಯಿ ಅಮೌಂಟ್ ಇದ್ದರೂ ಸಹಿತ ಅವರು ನೀವು 200 ರೂಪಾಯಿ ಕೊಡಬೇಕಿತ್ತು, 300 ರೂಪಾಯಿ ಕೊಡಬೇಕಿತ್ತು ಅಂತ ಎಷ್ಟೋ ಜನ ಸುಳ್ಳು ಹೇಳಿದ್ದಾರೆ. ಆ ರೀತಿ ಮಾಡ್ತಾರೆ. ಯಾಕೆ ನಾವು ಲೆಕ್ಕದ ಪುಸ್ತಕನ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಈ ರೀತಿ ಸಮಸ್ಯೆಗಳಾಗಲ್ಲ. ನಾನು ಇನ್ನೊಂದು ಮಾತು ಹೇಳ್ತೀನಿ, ವಿದ್ಯೆನ ಕಲಿತ್ರೆ ಅಲ್ಲ, ವಿದ್ಯೆನ ನಾವು ಉಪಯೋಗಿಸ್ಕೊಬೇಕು. ಅಂದರೆ ನಾವೀಗೊಂದು ಟೈಲರಿಂಗ್ ಮಾಡ್ತಿದ್ದೀವಿ ಅಂದಾಗ 10 ಜನಕ್ಕೆ ಬಟ್ಟೆ ಹೊಲ್ಕೊಟ್ಟಾಗ 2 ಜನಕ್ಕೆ ನಾವು ಲಾಸ್ ಮಾಡಿಕೊಂಡ್ರೆ ಆ 2 ಜನಂತ ಲೆಕ್ಕ ಮಾಡ್ತಾ ಹೋದರೆ ಎಷ್ಟು ಜನ ಆಗ್ತಾರೆ. ಅದನ್ನು ನಾವು ಇಂಪ್ರೂವ್ಮೆಂಟ್ ಆಗೋಕ್ಕಾಗಲ್ಲ. ನಾವೆಷ್ಟೋ 10 ವರ್ಷದಿಂದ 15 ವರ್ಷದಿಂದ 20 ವರ್ಷದಿಂದ ಬಟ್ಟೆ ಹೊಲಿತಾ ಇದ್ದೀವಿ, ಏನೂ ಇಂಪ್ರೂವ್ಮೆಂಟೇ ಇಲ್ಲ ಅನ್ನೋರು ನಾನಿವತ್ತು ಹೇಳಿರೋವಂಥ ಟಿಪ್ಸನ್ನೆಲ್ಲ ಫಾಲೋ ಮಾಡ್ಬೋದು. ಹಾಗೆಯೇ 2026ಕ್ಕೆ ನೀವೇನಾದರೂ ಶಾಪ್ ಮಾಡಬೇಕು ಅನ್ನೋಂಗಿದ್ರೆ ಶಾಪ್ ಮಾಡಿ. ನಿಮಗೆ ಹೇಗಿರಬೇಕು ಅಂದರೆ, ನಾವು ಟೈಲರಿಂಗ್ ಕೆಲಸ ಮಾಡ್ತೀವಿ ಅಂದರೆ ವರ್ಷದಿಂದ ವರ್ಷಕ್ಕೆ ಬೆಳವಣಿಗೆ ಇರಬೇಕು. ನೀವು ನೋಡ್ಕೊಳ್ಳಿ, ಹೋದ ವರ್ಷ ನಾನು ಇದೇ ಟೈಮಲ್ಲಿ ಜನವರಿ 1 ಹೇಗಿತ್ತು, ನಾನು ಈ ವರ್ಷ ಏನೆಲ್ಲ ಹೊಸದಾಗಿ ಆಗಿದೆ, ಯಾವ ಥರ ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಬೇಕು. ಇನ್ನು ಕೆಲವೇ 15 ದಿನಗಳ ಟೈಮ್ ಉಳಿದಿದೆ ಅಷ್ಟೇ ಹೊಸ ವರ್ಷಕ್ಕೆ. ಅಷ್ಟರ ಒಳಗಡೆ ನೀವು ಒಂದು ದಿವಸ ಕೂತ್ಕೊಂಡು ಸುಮ್ಮನೆ ಕೂತಾಗ ಯೋಚನೆ ಮಾಡಿ, ನಾನು ಹೋದ ವರ್ಷಕ್ಕಿಂತ ಈ ವರ್ಷ ಏನೆಲ್ಲ ಇಂಪ್ರೂವ್ಮೆಂಟ್ ಆಗಿದ್ದೀನಿ, ಏನೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀನಿ, ಇನ್ನೂ ನಾನು ಏನೆಲ್ಲ ಚೇಂಜಸ್ ಮಾಡ್ಕೊಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಿ. ಹಾಗೆಯೇ ನಾನು ಏನೇನು ಚೇಂಜಸ್ ಮಾಡ್ಕೋಬೇಕು ಅಂತ ಚಿಕ್ಕದಾಗಿ ಲೀಸ್ಟಾಗಿ ಬರ್ಕೊಂಡ್ರೂ ಸಹಿತನೂ ನೀವು ಚೇಂಜಸ್ ಮಾಡ್ಕೋಬೋದು. ಹಾಗೆಯೇ ನಾನು ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಸಾಲ ಮಾಡ್ಕೊಂಡಿದ್ದೀನಾ, ಅಥವಾ ನಾನು ಹೋದ ವರ್ಷಕ್ಕಿಂತ ಈ ವರ್ಷ ಸಾಲಗಳನ್ನು ಬಟ್ಟೆ ಹೊಲಿದು ತೀರಿಸಿದ್ದೀನಾ, ಅಥವಾ ನಾನು ಹೋದ ವರ್ಷಕ್ಕಿಂತ ಈ ವರ್ಷ ಗೋಲ್ಡ್ಗಳನ್ನು ತಗೊಂಡಿದ್ದೀನಿ. ನಾನು ನೋಡೋದಾದರೆ ಫ್ರೆಂಡ್ಸ್, 2024ಗಿಂತ 2025ರಲ್ಲಿ ನನ್ನ ಕೆಲವೊಂದು ಸಾಲಗಳನ್ನು ನಾನು ತೀರಿಸಿದ್ದೀನಿ. ಹಾಗೆ ಕೆಲವೊಂದು ಕಮಿಟ್ಮೆಂಟ್ಗಳಿಂದ ಸ್ವಲ್ಪ ಹೊರಗೆ ಬರ್ತಾ ಇದ್ದೀನಿ. ಹಾಗಾಗಿ ಈ ವರ್ಷವೂ ಸಹಿತ ತುಂಬ ಪ್ಲಾನಿಂಗ್ ಆಗಿ ಕೆಲವೊಂದು ವಿಚಾರಗಳನ್ನು ಮಾಡಿಬಿಟ್ಟು ದುಡ್ಡನ್ನು ಖರ್ಚು ಮಾಡಬೇಕು. ಹಾಗೆ ಬಟ್ಟೆ ಹೊಲಿದಿರೋ ದುಡ್ಡನ್ನು ಯಾವ ರೀತಿಯೆಲ್ಲ ಸೇವಿಂಗ್ಸ್ ಮಾಡಬೇಕು ಅಂತ ಹೇಳಿ ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಪ್ಲಾನ್ ಏನೇ ಇದ್ದರೂ ಸಹಿತ ನಾನು ನಮ್ಮ ಚಾನಲಲ್ಲಿ ಹೇಳ್ತೀನಿ, ನಿಮಗೂ ಸಹಿತ ಅದು ಯೂಸ್ ಆಗ್ಬೋದು. ಹಾಗೆಯೇ ಫ್ರೆಂಡ್ಸ್, ಕೆಲವೊಂದು ಟಿಪ್ಸ್ಗಳನ್ನು ನಾನು ಹೇಳ್ತಾನೆ ಇರ್ತೀನಿ. ವೀಡಿಯೋಸ್ಗಳನ್ನು ನೀವು ಪ್ರತಿದಿನವೂ ವಾಚ್ ಮಾಡಿ. ಯಾಕಂದರೆ ನಿಮಗೆ ಟೈಲರಿಂಗ್ ಆಗಿದ್ದ ಎಷ್ಟೋ ಹೆಣ್ಮಕ್ಳಿಗೆ ತುಂಬಾ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ನಾನು ತುಂಬ ಒಳ್ಳೊಳ್ಳೆ ವೀಡಿಯೋಸ್ಗಳಲ್ಲಿ ಕೊಟ್ಟಿದ್ದೀನಿ. ಹಾಗೆಯೇ ಇನ್ನೂ ಕೆಲವು ವಿಚಾರಗಳನ್ನು ಹೇಳಬೇಕು ಅಂತಂದರೆ, ನೀವು 2026ಕ್ಕೆ ಇನ್ನೂ ಕೆಲವು ಚೇಂಜಸ್ಗಳನ್ನು ಮಾಡ್ಕೋಬೋದು. ಅದು ಏನಪ್ಪ ಅಂತಂದರೆ, ನೀವು ಟೈಲರಿಂಗ್ ಮಾಡ್ತಾ ಇದ್ದರೆ ಇದ್ರ ಜೊತೆಗೆ ಇನ್ನೂ ಸಹಿತ ಕೆಲವೊಂದು ರೂಢಿ ಮಾಡ್ಕೋಬೋದು. ಅಂದರೆ ಟೈಲರಿಂಗ್ ಕ್ಲಾಸ್ಗಳನ್ನು ತಗೊಳ್ಳೋವಂಥದ್ದು, ಅಥವಾ ಯೂಟ್ಯೂಬ್ ಚಾನಲನ್ನು ಮಾಡೋವಂಥದ್ದು, ಅಥವಾ ಸ್ಯಾರಿ ಬಿಸ್ನೆಸ್ ಮಾಡುವಂಥದ್ದು, ನೈಟಿಗಳನ್ನು, ಟಾಪ್ಗಳನ್ನು ಮತ್ತು ಲಂಗಗಳನ್ನು, ಈ ರೀತಿಗಳನ್ನು ನೀವು ಸೇಲ್ ಮಾಡ್ಬೋದು. ಇದ್ರ ಜೊತೆಗೆ ಅದು ಸಹಿತ ಅರ್ನಿಂಗ್ಸ್ ಆಗುತ್ತೆ. ಈಗಂತೂ ಬಟ್ಟೆ ಬಿಸ್ನೆಸ್ ಅಂತೂ ತುಂಬ ಚೆನ್ನಾಗಿ ಹೆಣ್ಮಕ್ಳು ಮನೆಯಲ್ಲಿ ಮಾಡ್ತಾ ಇದ್ದಾರೆ. ನೀವು ಸ್ವಲ್ಪ ಹಳ್ಳಿಯಲ್ಲಿದ್ದೀರಾ ಅಂದರೆ ಬಟ್ಟೆ ಅಂಗಡಿಗಳೆಲ್ಲ ಸ್ವಲ್ಪ ದೂರ ಇದೆ ಅಂತಂದರೆ, ಹಳ್ಳಿಯಲ್ಲಿರೋಂಥ ಲೇಡೀಸು ಪೇಟೆಗೆಲ್ಲ ಹೋಗೋದು ತುಂಬ ಕಡಿಮೆ ಇರುತ್ತೆ. ಅವರಿಗೆಲ್ಲ ಅನುಕೂಲ ಆಗೋ ರೀತಿ ಟಾಪ್ಸ್ಗಳಾಗಿರ್ಬೋದು, ಲಂಗಗಳಾಗಿರ್ಬೋದು, ಅಥವಾ ಕಡಿಮೆ ರೇಟಿನ ಸೀರೆಗಳಾಗಿರ್ಬೋದು, ಜಾಸ್ತಿ ರೇಟಿನ ಸೀರೆಗಳಾಗಿರ್ಬೋದು, ಮತ್ತು ಈ ರೀತಿ ಬ್ಲೌಸ್ ಪೀಸ್ಗಳಾಗಿರ್ಬೋದು ತಗೊಬಂದು ಇಟ್ಕೊಂಡಾಗ ನಿಮಗೆ ಟೈಲರಿಂಗ್ ಜೊತೆಗೆ ಈ ಥರನೂ ಸಹಿತ ಬಿಸ್ನೆಸ್ ಆಗುತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ಸಾಲವನ್ನು ಕೊಡೋದಕ್ಕೆ ಹೋಗಬೇಡಿ. ಹಾಗೆ ಸಾಲವನ್ನು ಮಾಡೋದಕ್ಕೆ ಹೋಗಬೇಡಿ. ಸಾಲ ಮಾಡೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ ಸಾಲವನ್ನು ಮಾಡಿ. ಯಾಕಂದರೆ ಮತ್ತು ಕೆಲವು ಹೆಣ್ಮಕ್ಳು ಹೆಂಗಂದರೆ, ಇವತ್ತು ಬಟ್ಟೆ ಹೊಲಿದ್ರು, ಒಂದು ವಾರ ಬಟ್ಟೆ ಹೊಲಿದ್ರು, ಆಮೇಲೆ ಆ ದುಡ್ಡನ್ನು ಖರ್ಚು ಮಾಡೋದ್ರಲ್ಲೇ ಬಿದ್ದಿರ್ತಾರೆ. ಆ ರೀತಿ ಯಾವತ್ತೂ ಮಾಡ್ಕೊಬೇಡಿ. ಆ ರೀತಿಗಿಂತನೂ ಈ ವರ್ಷ 2026ರಲ್ಲಿ ನಾನು ಸಹ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡು ಚೇಂಜಸ್ ಆಗ್ತೀನಿ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿಕೊಂಡು, ನೀವು ಸ್ಟಿಚ್ ಮಾಡಿರೋಂತಹ ಬಟ್ಟೆಯ ಅಮೌಂಟನ್ನು ಒಂದು ಕಡೆ ಇನ್ವೆಸ್ಟ್ ಮಾಡಿ, ಅಥವಾ ಸೇವ್ ಮಾಡಿ, ಅಥವಾ ಮಕ್ಕಳ ಎಜುಕೇಷನ್ ಆಗಿರ್ಬೋದು, ಅಥವಾ ಕೆಲವೊಂದು ಮನೆಗೆ ಸ್ವಂತ ಮನೆ ಇದ್ದವರಿಗೆ ಮನೆ ಖರ್ಚಿಗಾಗಿರ್ಬೋದು, ಈ ರೀತಿ ಇರುತ್ತೆ. ಹಾಗಾಗಿ ಜವಾಬ್ದಾರಿಗಳು ನಮಗೆ ಯಾವ ಟೈಮಲ್ಲಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಎಕ್ಸಾಂಪಲ್ ನೀವು ನೋಡ್ಬೋದು, ಕರೋನಾ ಟೈಮಲ್ಲಿ ಕರೋನಾ ಆ ರೀತಿ ಬರುತ್ತೆ, ಆ ರೀತಿ ಎಲ್ಲ ಸಮಸ್ಯೆ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಎಷ್ಟೋ ಜನ ಸೇವಿಂಗ್ಸ್ ಇಲ್ದವರಲ್ಲ ಆ ಟೈಮಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ, ಊಟಕ್ಕೂ ಇಲ್ಲದೆ ಇರೋ ರೀತಿ ಕಷ್ಟಪಟ್ಟಿದ್ದಾರೆ. ಹಾಗಾಗಿ ವರ್ಷದಿಂದ ವರ್ಷಕ್ಕೆ ಯಾವ ರೀತಿಯೆಲ್ಲ ನಮ್ಮ ಜಗತ್ತು ಚೇಂಜ್ ಆಗುತ್ತೆ, ಯಾವ ರೀತಿಯೆಲ್ಲ ಇರುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಆದ್ದರಿಂದ
ಆದಷ್ಟು ಕಡಿಮೆ ಖರ್ಚು ಮಾಡಿ ಹೆಚ್ಚು ಉಳಿತಾಯವನ್ನು ಮಾಡಿ. ಅದು ಕೆಲವೊಂದು ಟೈಮಿಗೆ ಬೇಕಾಗುತ್ತೆ. ಹಾಗೆ ಮತ್ತು ನೀವು ಏನಾದರೂ ನಿಮಗೆ 2026ಕ್ಕೆ ಹೊಸ ಮಿಷನ್ಗಳನ್ನು ತಗೋಬೇಕು ಅಂತೇಳಿ ಆಸೆಗಳಿದ್ದರೆ ಅದನ್ನು ತಗೊಳ್ಳಿ. ಅಕಸ್ಮಾತ್ ನನ್ನ ಹತ್ರ ದುಡ್ಡಿಲ್ಲ ಈ ವರ್ಷ ತಗೊಳ್ಳೋದಕ್ಕೆ ಅಂತ ಅಂದರೆ ನೀವು ಒಂದು ಜನವರಿ 1ನೇ ತಾರೀಕು ಒಂದು ಪಿಗ್ಗಿ ಬ್ಯಾಂಕ್ ಅಂದರೆ ಬಾಕ್ಸನ್ನು ತಂದುಬಿಟ್ಟು ಇಟ್ಕೊಳ್ಳಿ. ಅದರಲ್ಲಿ ಡೈಲಿ ಒಂದು 100 ರೂಪಾಯಿ ಹಾಕ್ಕೊಳ್ತಾ ಬನ್ನಿ. ನೆಕ್ಸ್ಟ್ ವರ್ಷಕ್ಕೆ ಜನವರಿಗೆ ನೀವು ಇಷ್ಟಪಟ್ಟಿರೋಂಥ ಜಾಕ್ ಮಿಷನ್ನೇ ಆಗಿರ್ಬೋದು, ಅಥವಾ ಟೈಲರಿಂಗ್ ಮಿಷನ್ನೇ ಆಗಿರ್ಬೋದು, ಓವರ್ಲಾಕ್ ಮಿಷನ್ ಆಗಿರ್ಬೋದು, ಜಿಗ್ಜಾಗ್ ಮಿಷನ್ ಆಗಿರ್ಬೋದು ತಗೊಳ್ಬೋದು. ಯಾಕಂದರೆ ತುಂಬ ಜನಕ್ಕೆ ಮಿಷನ್ ಇರುತ್ತೆ, ಅಯ್ಯೋ ನಾನು ಏನೋ ಒಂದು ಓವರ್ಲಾಕ್ ಮಿಷನ್ ತಗೋಬೇಕಿತ್ತು, ಆಗ ನಂಗೆ ಕಸ್ಟಮರಿಗೆ ಇನ್ನೂ ಜಾಸ್ತಿ ಆಗ್ತಾರೆ. ಅಥವಾ ನಮ್ಮೂರಲ್ಲಿ ಜಿಗ್ಜಾಗಿಗೆ ತುಂಬ ಕೊಡ್ತಾರೆ, ನಾನು ಒಂದು ಜಿಗ್ಜಾಗ್ ಮಿಷನ್ ತಗೋಬೇಕು, ಅಥವಾ ನಾನು ಎಂಬ್ರಾಯ್ಡ್ರಿ ಕಲಿಬೇಕು, ಎಂಬ್ರಾಯ್ಡ್ರಿ ಮಿಷನ್ ತಗೋಬೇಕು ಅಂತೇಳೆಲ್ಲ ಆಸೆ ಇದ್ದರೆ ಜನವರಿ 1ಇಂದನೇ ನೀವೊಂದು ಪಿಗ್ಗಿ ಬ್ಯಾಂಕನ್ನು ತಂದುಬಿಟ್ಟು ಅದಕ್ಕೆ ನೀವು ದಿನ 100 ರೂಪಾಯಿಗೆ ಹಾಕ್ತಾ ಹೋಗಿ. ನೀವು ಎಷ್ಟೊಂದು ಸೇವಿಂಗ್ಸ್ ಆಗಿರುತ್ತೆ ನೋಡಿ. ಇಲ್ಲಾಂದರೆ ನಾನು ಟೈಲರಿಂಗ್ ಮಾಡಿದ್ರಲ್ಲಿ ನಾನು ಇದುವರೆಗೂ ಒಂದು ಚೂರು ಚಿನ್ನ ತಗೊಂಡಿಲ್ಲ, ಏನೂ ಇಲ್ಲ, ದುಡ್ದೇ ಖರ್ಚು ಮಾಡಿದೆ ಅಂತ ಇದ್ದರೆ ನೀವು ಚಿನ್ನಕ್ಕಾಗಿ ಸೇವಿಂಗ್ಸ್ ಮಾಡಿ. ಅದು ಸಹಿತ ನಿಮಗೆ ಒಂದು ನೆನಪಿರುತ್ತೆ. ನಾನು ಅಷ್ಟೇ ಫ್ರೆಂಡ್ಸ್, ಏನಾದರೂ ಒಂದು ಈ ರೀತಿ ಸೇವಿಂಗ್ಸ್ ಮಾಡ್ತಾ ಇರ್ತೀನಿ. ಪ್ರತಿ ವರ್ಷ ನಾನು ದುಡ್ದಿರೋ ದುಡ್ಡಲ್ಲಿ ಏನಾದರೂ ಒಂದು ತಗೊಳ್ತಾ ಇರ್ತೀನಿ. ಆಗ ನನಗೆ ತುಂಬ ಖುಷಿ ಆಯಿತಾ, ನಾನು ಬಟ್ಟೆ ಸ್ಟಿಚ್ ಮಾಡಿದ್ರಲ್ಲಿ ಇದೊಂದು ನೆನಪು. ಮನೆಗೆ ಏನಾದರೂ ವಸ್ತು ತಗೊಳ್ತೀನಿ, ಇಲ್ಲ ಅಂತಂದರೆ ದೇವರ ಪೂಜೆಗೆ ಏನಾದರೂ ವಸ್ತು ತಗೊಳ್ತೀನಿ, ಇಲ್ಲಾಂದರೆ ಬೆಳ್ಳಿ ಅಥವಾ ಬಂಗಾರವನ್ನು ತಗೊತೀನಿ. ಈ ರೀತಿ ನಾನು ಕೆಲವೊಂದು ಜನವರಿ ತಿಂಗಳಲ್ಲಿ ಯೋಚನೆ ಮಾಡಿ ಟಿಪ್ಸ್ಗಳನ್ನು ಫಾಲೋ ಮಾಡ್ತೀನಿ. ಯಾರೆಲ್ಲ ಈ ರೀತಿ ಟಿಪ್ಸ್ಗಳನ್ನು ಯೋಚನೆ ಮಾಡಿ ಫಾಲೋ ಮಾಡ್ತೀರಾ, ಹಾಗೆ ನಾನು ಈ ಸಲ ಈ ರೀತಿ ಎಲ್ಲ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಮಾತುಗಳು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ಮೋಟಿವೇಶನ್ ವಿಡಿಯೋ ತುಂಬ ಹಾಕಿದ್ದೀನಿ. ಒಂದೊಂದು ಮೋಟಿವೇಶನ್ ವಿಡಿಯೋದಲ್ಲೂ ಒಂದೊಂದು ಥರ ನಿಮಗೆ ಟಿಪ್ಸ್ಗಳನ್ನು ಕೊಡ್ತಾ ಬಂದಿದ್ದೀನಿ. ಆದ್ದರಿಂದ ನಿಮಗೂ ಸಹಿತ ಈ ಮೋಟಿವೇಶನ್ ವಿಡಿಯೋಗಳು ಇಷ್ಟ ಆಗುತ್ತೆ ಅಂದ್ಕೊತೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಪೀಸು ಜಾಯಿಂಟ್ ಮಾಡಿದರು ಈ ಬ್ಲೌಸಿಗೆ ಅಂತ. ಹಾಗೆ ಫ್ರೆಂಡ್ಸ್, ಈ ಥರ ರೆಡಿ ಬ್ಲೌಸ್ ಅಂತ ಬರುತ್ತೆ, ಕಣ್ಣಿಗೆ ನೋಡೋಕ್ಕೆ ಚೆನ್ನಾಗೇ ಕಾಣುತ್ತೆ, ಆದರೆ ಎಷ್ಟು ಪೀಸನ್ನು ಅಟ್ಯಾಚ್ ಮಾಡಬೇಕು. ಹಾಗೆ ನಮಗೆ ಕಂಡಿದ್ದೆಲ್ಲ ನಿಜ ಸತ್ಯ ಆಗಿರೋದಿಲ್ಲ. ನಾವು ನಾವು ಈ ರೀತಿ ಕೆಲಸ ಮಾಡಿದಾಗೆ ಗೊತ್ತಾಗುತ್ತೆ ನಮಗೆ. ನೋಡಿ, ಇದು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡುವಾಗಲೇ ಇದರ ಗುಣ ಗೊತ್ತಾಗ್ತಿದೆ. ಹಾಗಾಗಿ ಎಲ್ಲರನ್ನು ನಂಬಿ ಬಿಡಬೇಡಿ. ಯಾಕಂದರೆ ಕೆಲವೊಂದು ಸತಿ ನಾವು ಸ್ಟಿಚ್ ಮಾಡ್ತಾಯಿದ್ದೀವಿ, ತುಂಬ ದುಡ್ಡು ಅರ್ನಿಂಗ್ಸ್ ಮಾಡ್ತಾಯಿದ್ದೀವಿ ಅಂದಾಗ ನಮ್ಮ ಹತ್ರ ದುಡ್ಡಿದೆ ಅಂತ ಗೊತ್ತಾದರೆ ನಮ್ಮ ಹತ್ರನೇ ಕ್ಲೋಸ್ ಆಗಿ ನಮಗೆ ದುಡ್ಡು ಇಸ್ಕೊಂಡು ಮೋಸ ಮಾಡುವಂಥ ಎಷ್ಟೋ ಜನ ಇದ್ದಾರೆ. ಹಾಗಾಗಿ ನಿಮ್ಮ ಫೈನಾನ್ಷಿಯಲಿ ವಿಷಯಗಳಾಗಿರ್ಬೋದು, ದುಡ್ಡಿನ ವಿಚಾರಗಳಾಗಿರ್ಬೋದು, ನಿಮ್ಮ ಮನೆಗೆ ಬಟ್ಟೆ ಹೊಲಿಸೋಕೆ ಕೊಡೋಕೆ ಬಂದಿರೋ ಕಸ್ಟಮರ್ ಹತ್ರ ಆಗಿರ್ಬೋದು, ಅಥವಾ ಕ್ಲೋಸ್ ಆದರು ಅಂದರೆ ಎಲ್ಲದನ್ನೂ ಹೇಳೋದಕ್ಕೆ ಹೋಗಬೇಡಿ. ಯಾಕಂದರೆ ತುಂಬಾ ಡೇಂಜರ್ ಅಂತ ಹೇಳ್ಬೋದು. ನಾವು ಕೂತು ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಕಸ್ಟಮರ್ ಬಂದವರು ಎಲ್ಲ ವಿಚಾರಗಳನ್ನು ಹೇಳ್ತಾ ಇರ್ತಾರೆ, ನಾವು ಕೇಳ್ತಾ ಇರ್ತೀವಿ, ನಮ್ಮ ವಿಚಾರಗಳನ್ನು ಅವ್ರ ಹತ್ರ ಹೇಳ್ತಾ ಇರ್ತೀವಿ. ಇದರಿಂದನೂ ಮೋಸ ಆಗುವಂಥ ಎಷ್ಟೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಎಷ್ಟು ಬೇಕೋ ಅಷ್ಟೇ ಮಾತಾಡಿ ಕಸ್ಟಮರ್ನ ಕಳಿಸಿ. ನೀವು ಕೆಲಸದ ಕಡೆ ಹೆಚ್ಚೆಚ್ಚು ಗಮನವನ್ನು ಕೊಟ್ಟಾಗ ಹೆಚ್ಚೆಚ್ಚು ಕೆಲಸಗಳನ್ನು ಮಾಡ್ತೀರಾ. ನಮಗೆ ಯಾಕೆ ಬೇಕು ಬೇಡದೇ ಇರೋ ವಿಚಾರಗಳು, ಬೇಡದೇ ಇರೋ ಚಿಂತೆಗಳು, ನಮಗೆ ಬೇಕಾಗಿರೋ ಅಷ್ಟು ನಮ್ಮ ಫ್ಯಾಮಿಲಿ ವಿಚಾರಗಳೇ ಇರುತ್ತೆ. ಆದ್ದರಿಂದ ನಾವು ಹೇಳೋದು, ನಮ್ಮ ಗಂಡ, ನಮ್ಮ ಮಕ್ಕಳು, ನಮ್ಮ ಫ್ಯಾಮಿಲಿ ಇಷ್ಟನ್ನು ನೋಡಿಕೊಂಡು ನಮ್ಮ ಕೆಲಸನ ನಾವು ಯೋಚನೆ ಮಾಡಿಕೊಂಡ್ರೆ ನಾವು ಸಹಿತ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು. ಬೇರೆ ಬೇರೆ ವಿಚಾರಗಳನ್ನು ನಮ್ಮ ತಲೆಯಲ್ಲಿ ತುಂಬಿಕೊಂಡಾಗ ಯಾವುದೇ ಹೊಸ ಐಡಿಯಾ ಸಹ ಬರೋದಿಲ್ಲ. ಹೊಸದಾಗಿ ನಾವೇನಾದರೂ ಐಡಿಯಾಗಳನ್ನು ಉಪಯೋಗಿಸಿ ಬಟ್ಟೆನ ಸ್ಟಿಚ್ ಮಾಡೋದಕ್ಕಾಗಲ್ಲ. ಆದ್ದರಿಂದ ಬಟ್ಟೆನ ಸ್ಟಿಚ್ ಮಾಡಿದ್ರೆ ಸಾಕಾಗಲ್ಲ, ದುಡ್ಡನ್ನು ಗಳಿಸಿದ್ರೆ ಸಾಕಾಗಲ್ಲ. ಆ ದುಡ್ಡನ್ನು ಸೇವ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು, ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ನಾವು ಹೆಣ್ಮಕ್ಳು ದುಡಿತಿದ್ದೀವಿ ಅಂದಾಗ ಆದಷ್ಟು ಹೆಣ್ಮಕ್ಳು ಖರ್ಚು ಮಾಡೋದಿಲ್ಲ, ನೋಡಿ ಮಾಡಿ ಖರ್ಚು ಮಾಡ್ತಾರೆ. ಕೆಲವರಂತೂ ಬಟ್ಟೆ ಸ್ಟಿಚ್ ಮಾಡಿದ್ರು ಅಂತಂದರೆ ಅವರಿಗೆ ಯಾವುದೇ ಕಮಿಟ್ಮೆಂಟ್ ಇರೋದಿಲ್ಲ, ಅವರು ಉಪಯೋಗಿಸ್ಕೊತಾರೆ. ಆದರೆ ಎಲ್ಲ ಹೆಣ್ಮಕ್ಳಿಗೂ ಆ ರೀತಿ ಇರಲ್ಲ. ಮನೆಯಲ್ಲಿ ಕೆಲವೊಂದು ಹೆಣ್ಮಕ್ಳಿಗೆ ತುಂಬ ಕಮಿಟ್ಮೆಂಟ್ಸ್ ಇರುತ್ತೆ, ಹಾಗೆ ಜವಾಬ್ದಾರಿಗಳಿರುತ್ತೆ. ಅವರು ಜವಾಬ್ದಾರಿಗೋಸ್ಕರನೇ ಕೆಲಸ ಮಾಡ್ತಾ ಇರ್ತಾರೆ. ಪಾಪ ನಮ್ಮ ಯಾಸ್ಮಿನು ಅಷ್ಟೇ ನೋಡಿ, ಇಷ್ಟೆಲ್ಲ ಬಟ್ಟೆನ ಸ್ಟಿಚ್ ಮಾಡ್ತಾಳೆ. ದಿನಕ್ಕೆ 5ರಿಂದ 6 ಬ್ಲೌಸು ಅಥವಾ 4 ಬ್ಲೌಸ್ ಆದರೂ ಸ್ಟಿಚ್ ಮಾಡಿದ್ಲು ಅಂದರೆ ನೆಕ್ಸ್ಟ್ ಡೇ ನನಗೆ ಬಸ್ ಚಾರ್ಜಿಗೆ ದುಡ್ಡಿಲ್ಲ ಅಂತಿರ್ತಾಳೆ. ಹೇಗಂದರೆ ಅದು ಮನೆಯ ಜವಾಬ್ದಾರಿ ಇದ್ದಾಗ ಎಷ್ಟೇ ಕೆಲಸ ಮಾಡಿದ್ರೂ ಸಹಿತ ದುಡ್ಡು ಉಳಿಯೋದಿಲ್ಲ. ಅದರಲ್ಲೂ ಸಹಿತ ನಾವು ಯೋಚನೆ ಮಾಡಿ
ಮಾಡಿ ದುಡ್ಡನ್ನು ಉಳಿಸ್ತೀವಿ ಅಂತಂದರೆ ನಾವು ಹೆಣ್ಮಕ್ಳು ನಿಜವಾಗೂ ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಜವಾಬ್ದಾರಿಗಳನ್ನು ತಗೊಳ್ಳೋದು ನಾವು ಹೆಣ್ಮಕ್ಳೇ. ಯಾಕಂದರೆ ಬೇಗನೆ ನಾವು ಜವಾಬ್ದಾರಿಗಳಿಗೆ ಹೋಗ್ಬಿಡ್ತೀವಿ. ಆದ್ದರಿಂದ ಎಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡ್ತೀರಿ, ಎಷ್ಟೇ ಹೊತ್ತು ಕೆಲಸ ಮಾಡಿ ನಿಮ್ಮ ಆರೋಗ್ಯನ ನೋಡ್ಕೊಳ್ಳಿ. 2026ಕ್ಕೆ ನೀವು ಯೋಚನೆ ಮಾಡಿ, ನನಗೆ ಕೆಲಸ ಎಷ್ಟು ಮುಖ್ಯನೋ, ಫ್ಯಾಮಿಲಿ ಎಷ್ಟು ಮುಖ್ಯನೋ, ಹಾಗೆ ನನ್ನ ಆರೋಗ್ಯನೂ ಅಷ್ಟೇ ಮುಖ್ಯ ಅಂತ. ಆರೋಗ್ಯದ ಕಡೆ ನೆಗ್ಲೆಕ್ಟ್ ಮಾಡಬೇಡಿ. ಚೆನ್ನಾಗಿ ನೀರು ಕುಡೀರಿ. ನಾವು ಕೂತು ಕೆಲಸ ಮಾಡ್ತೀವಿ ಅಥವಾ ಟೈಲರಿಂಗ್ ಮಿಷನಲ್ಲಿ ಕೆಲಸ ಮಾಡ್ತೀವಿ ಅಂತಂದರೆ ನಮಗೆ ನೀರಿನ ಅವಶ್ಯಕತೆ ತುಂಬ ಇರುತ್ತೆ. ಚೆನ್ನಾಗಿ ನೀರು ಕುಡೀರಿ. ಹಾಗಾಗಿ ಯಾಕಂದರೆ ನಾವು ಎಷ್ಟೇ ಕೆಲಸ ಮಾಡಬೇಕು ಅನ್ನೋ ಮನಸ್ಸಿದ್ರೂ ಸಹಿತ ನಮ್ಮ ಆರೋಗ್ಯ, ನಮ್ಮ ದೇಹ ಸ್ಪಂದಿಸಬೇಕು. ಆಗ ಮಾತ್ರ ನಮಗೆ ಕೆಲಸ ಮಾಡೋಕ್ಕಾಗತ್ತೆ. ನಮ್ಮ ಮನಸ್ಸು, ನಮ್ಮ ದೇಹ ನಾವು ಸ್ಪಂದಿಸಿ ಚೆನ್ನಾಗಿ ಕೆಲಸ ಮಾಡಿದ್ರೆ ಮಾತ್ರ ಕೆಲಸ ಮಾಡೋದಕ್ಕೆ ಸಾಧ್ಯ. ನಮಗೆ ಬಾಡಿ ಪೇನ್ ಎಲ್ಲ ಇತ್ತು, ಮನಸ್ಸಿಗೆ ಏನೋ ಕಿರಿಕಿರಿ ಇತ್ತು ಅಥವಾ ನನಗೆ ಏನೋ ಯೋಚನೆ ಇತ್ತು ಅಂದರೆ ನಾವು ಮಾಡೋ ಕೆಲಸನೂ ಸಹಿತ ಹಾಳು ಮಾಡ್ತೀವಿ. ಅದೇ ನಮ್ಮ ಮೈಂಡು ಫ್ರೀಯಾಗಿತ್ತು, ಬೇಡದೇ ಇರೋ ಯೋಚನೆಗಳಿಂದ ದೂರ ಇತ್ತು ಅಂದಾಗ ನಾವು ಮಾಡೋ ಕೆಲಸದಲ್ಲಿ ಇನ್ನೂ ಹೊಸ ಹೊಸ ಐಡಿಯಾನ ಉಪಯೋಗಿಸ್ಬಿಟ್ಟು ಕೆಲಸಗಳನ್ನು ಮಾಡ್ತೀವಿ. ಯಾವಾಗಲೂ ಆ್ಯಕ್ಟಿವ್ ಆಗಿರಿ, ಯಾವಾಗಲೂ ಚೆನ್ನಾಗಿ ಕೆಲಸ ಮಾಡ್ತಾಯಿರಿ. ಆ್ಯಕ್ಟಿವ್ ಆಗಿದ್ದಷ್ಟು ಮನುಷ್ಯ ಇನ್ನೂ ಸಹಿತ ವಯಸ್ಸು ಚಿಕ್ಕವನ ಹಾಗೆ ಕಾಣ್ತಾನೆ. ಚಿಂತೆಯಲ್ಲಿ ಮುಳುಗಿದ್ರೆ ಆ ಮನುಷ್ಯ ಇನ್ನೂ ವಯಸ್ಸಾದವನಂತೆ ಕಾಣ್ತಾನೆ. ಹಾಗಾಗಿ ಕೆಲಸ ಮನುಷ್ಯನ ಹಾಳು ಮಾಡಲ್ಲ. ಕೆಲಸದ ಜೊತೆಗೆ ನಮ್ಮ ಆರೋಗ್ಯ, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎಲ್ಲದೂ ಸಹಿತ ಚೆನ್ನಾಗಿರಬೇಕು. ಹಾಗಿದ್ದಾಗ ಮಾತ್ರ ನಾವು ಏನೇ ಕೆಲಸನ ಮಾಡೋದಕ್ಕೆ ಆಗುತ್ತೆ. ಹಾಗೆಯೇ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ, ಫುಡ್ ಆದರೂ ಅಷ್ಟೇ, ಫುಡ್ಡಲ್ಲೂ ಕಂಟ್ರೋಲ್ ಆಗಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.